ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಲಿಮಂಡಲಮಂಡಿತಗಂಡತಲಂ ತಿಲಕೀಕೃತ ಕೋಮಲಚಂದ್ರಕಲಂ ಕರಘಾತವಿದಾರಿತ ವೈರಿದಲಂ ಪ್ರಣಮಾಮಿ ಗಣಾಧಿಪತಿಂ ಜಟಿಲಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡುಂ ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆಗ ಘನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಇಲ್ಲ ಆತ್ಮೀಯರೇ, ಡಿ ವಿ ಜಿಯವರು ಕಗ್ಗದ ಜೊತೆಗೆ ಅನೇಕ ಕವನಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಅದರೊಳಗೆ ಒಂದು ಕವನ ಸ್ವಾತಂತ್ರ್ಯದ ಬಗ್ಗೆ ಇದೆ. ಡಿ ವಿ ಜಿ ಕೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ನಮಗೆ ಯಾಕೆ ಕೊಟ್ಟೆ ನೀನು ಅಂತ ದೇವರ ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಮನುಷ್ಯರಿಗೆ ಯಾಕೆ ಬೇಕಾಗಿತ್ತು ಈ ಸ್ವಾತಂತ್ರ್ಯ ಅಂತ? ಏನೆಲ್ಲ ಅನಾಹುತ ಆಗಿದೆ ಸ್ವಾತಂತ್ರ್ಯದಿಂದಾಗಿ? ಸ್ವಾತಂತ್ರ್ಯವಿಲ್ಲದ ಬೇರೆ ಪಕ್ಷಿ ಪ್ರಾಣಿಗಳು ಎಷ್ಟು ಚಂದದಲ್ಲಿ ಇರ್ತವೆ, ಅದನ್ನೆಲ್ಲ ಅದ್ಭುತವಾಗಿ ಒಂದು ಕವಿತೆಯಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯವನು ದೇವ ಏಕೆ ಎನಗಿತ್ತೆ ಅದು ನೀತಿಯಿಂದೆನ್ನ ಬೀಳಿಪಯುಕುತಿಯೇನೈ. ಚೈತನ್ಯಕಾದಿ ಕಾರಣನೆ ನೀನಿರಲೆನ್ನ ಚೇತಸದ ಸಾಸಂಗಳೆಲ್ಲ ಬರಿದಾಯಸವು. ಸ್ವಾತಂತ್ರ್ಯವನು ದೇವ ಏಕೆ ಎನಗಿತ್ತೆ ಅದು ನೀತಿಯಿಂದೆನ್ನ ಬೀಳಿಪಯುಕುತಿಯೇನೈ. ಶುಕಪಿಕಂಗಳಿಗೆ ನೀನತಿಮತಿಯ ನೀಯದಿರೆ ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ. ನಿನ್ನ ನಿಂದಿಸದೆ ಮೇಣ್ ಅನ್ಯರನು ಕುಂದಿಸದೆ ನಿನ್ನ ರಚನೆಯ ಸೊಬಗ ತೋರ್ಪಗರುಷದೊರಿಳಲು. ಸ್ವಾತಂತ್ರ್ಯವನು ದೇವ ಏಕೆ ಎನಗಿತ್ತೆಗದು ನೀತಿಯಿಂದೆನ್ನ ಬೀಳಿಪಯುಕುತಿಯೇನೈ. ತರುಲತೆಗಳರಿವಿನೊಳು ನರನಿಗೆಣ ಇರದೊಡಂ ನಿನ್ನಾಣತಿಯ ನರಿದು ದುಗುಡ ಪಡದೆ ಫಲಪುಷ್ಪಗಳ ತಳೆದು ಪರಹಿತವನೆಸಗುತ್ತಲೀ. ನಿನ್ನೊಲುಮೆ ಜಾಣ್ಮೆಗಳ ತೋರ್ಪ ಹರುಷದೊಳಿರಲು. ಸ್ವಾತಂತ್ರ್ಯವನು ದೇವ ಏಕೆ ಎನಗಿತ್ತೆ ಅದು ನೀತಿಯಿಂದೆನ್ನ ಬೀಳಿಪಯುಕುತಿಯೇನೈ. ಒಂದು ಕವಿತೆ ಎಷ್ಟು ಚೆನ್ನಾಗಿ ಸಮಂಜಸವಾಗಿ ಇವತ್ತಿನ ಒಂದು ಪರಿಸರಕ್ಕೆ ಅನ್ವಯ ಆಗುತ್ತೆ. ಭಗವಂತ ಸ್ವಾತಂತ್ರ್ಯ ನಮ್ಗೆ ಯಾಕೆ ಕೊಟ್ಟೆ? ಆ ಸ್ವಾತಂತ್ರ್ಯ ಕೊಟ್ಟು ಆ ಸ್ವಾತಂತ್ರ್ಯದ ಮೂಲಕವೇ ನೀತಿಯಿಂದ ಕೆಳಗೆ ಬೀಳುವ ಹಾಗೆ ನಮ್ಮನ್ನು ಮಾಡಲಿಕ್ಕೆ ಅದು ನೀನು ಉಪಯೋಗಿಸಿದ ಯುಕ್ತಿನ. ಯಾರ್ಯಾರಿಗೆ ಸ್ವಾತಂತ್ರ್ಯ ಜಾಸ್ತಿ ಕೊಟ್ಟ ಎಲ್ಲ ಕೆಳಗಡೆ ಮುಗ್ಗರಿಸಿ ಬಿದ್ದಿರ್ತಾರೆ. ಅತಿಯಾಗಿ ಆಡಕ್ಕೆ ಹೋಗಿ ಮುಗ್ಗರಿಸಿ ಬಿದ್ದಿರೋದೇ ಜಾಸ್ತಿ. ಮನುಷ್ಯನಿಗೆ ಸ್ವಾತಂತ್ರ್ಯ ಜಾಸ್ತಿ ಇದೆ, ಹಾಗಾಗಿ ಆ ಸ್ವಾತಂತ್ರ್ಯದಿಂದಾಗಿ ಅತಿಯಾದ ವರ್ತನೆ ಅವನು ಮರಗಿಡಗಳ ಮೇಲೆ ಪಕ್ಷಿ ಪ್ರಾಣಿಗಳ ಮೇಲೆ ಎಷ್ಟೆಲ್ಲ ಹಿಂಸಾತ್ಮಕವಾಗಿ ನಡ್ಕೊಳ್ತಾನೆ. ಭಗವಂತ ಯಾಕೆ ಸ್ವಾತಂತ್ರ್ಯ ಕೊಟ್ಟ ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಆದರೆ ಪಕ್ಷಿ ಪ್ರಾಣಿಗಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾವಂತೆ.
ಚೈತನ್ಯಕ್ಕಾದಿ ಕಾರಣನೇ ನೀನಿರಲು ಎನ್ನ ಚೇತಸದ ಸಾಸಂಗಳೆಲ್ಲ ಬರಿದಾಯಸವು. ನಮ್ಮ ಚೈತನ್ಯಕ್ಕೆ, ಎಲ್ಲ ಜೀವಶಕ್ತಿಗೆ ಆದಿಕಾರಣಭೂತನಾದವನು ನೀನೇ ಭಗವಂತ. ಚೈತನ್ಯಕ್ಕಾದಿ ಕಾರಣನೇ, ಎಲ್ಲ ಚೇತನಗಳಿಗೆ ಮೂಲ ಪುರುಷ ಅವನೇ. ನೀನಿರಲು, ನೀನಿರಬೇಕಾದ್ರೆ ಎನ್ನ ಚೇತಸದ ಸಾಸಂಗಳೆಲ್ಲ ಬರಿದಾಯಸವು. ನಾನು ಮಾಡ್ತೀನಿ ಅಂತ ಏನೆಲ್ಲ ಕೆಲಸ ಮಾಡ್ತೀನೋ ಅದ್ಯಾವುದು ನನ್ನಿಂದ ಆಗುವಂಥದ್ದಲ್ಲ, ಬದೇ ಆಯಾಸವನ್ನುಂಟು ಮಾಡುವಂಥದ್ದು. ಆ ಸ್ವಾತಂತ್ರ್ಯ ನಮಗೆ ಬೇಕಿರಲಿಲ್ಲ ನೋಡಿ. ಶುಕ ಪಿಕಂಗಳಿಗೆ ನೀನ್ ಅತಿಮತಿಯ ನೀಯದಿರೇ, ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ. ನಿನ್ನ ನಿಂದಿಸದೆ ಮೇಣ್ ಅನ್ಯರನು ಕುಂದಿಸದೆ, ನಿನ್ನ ರಚನೆಯ ಸೊಬಗ ತೋರ್ಪ ಹರುಷದೊಳಿರಲು. ಸ್ವಾತಂತ್ರ್ಯವನು ದೇವ ಏಕೆಯನಗಿತ್ತೆಗದು, ನೀತಿಯಿಂದೆನ್ನ ಬೀಳಿಪಯುಕುತಿಯೇನೈ. ಶುಕ ಪಿಕಂಗಳಿಗೆ, ಗಿಳಿಗಳಿಗೆ, ಕೋಗಿಲಿಗಳಿಗೆ ತುಂಬ ಬುದ್ಧಿ ನೀನು ಕೊಡಲಿಲ್ಲ. ಎಲ್ಲಿದೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಎಲ್ಲಿದೆ? ಆದರೆ ಮನುಷ್ಯರಿಗಿಂತ ಶ್ರೀಮಂತವಾದ ಬದುಕನ್ನು ಬದುಕ್ತವೆ. ಯಾವುದೇ ಪ್ರಾಣಿ ಪಕ್ಷಿ ನೋಡಿ ಧರ್ಮ ಮೀರಿ ಹೋಗುವುದಿಲ್ಲ. ಒಬ್ಬ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಂತೆ, ತುಂಬ ಹೊತ್ತಿನಿಂದ ಇರುವೆಗಳು ಸಾಲು ಸಾಲಾಗಿ ಹೋಗ್ತಾ ಇದ್ದಾವೆ. ಇದ್ದಕ್ಕಿದ್ದಾಗೆ ಅವನಿಗೆ ಪ್ರಶ್ನೆ ಮೂಡ್ತು ಮನಸ್ಸಲ್ಲಿ, ಇವು ಸಾಲು ಕಟ್ಕೊಂಡು ಹೋಗ್ತಾ ಇದ್ದಾವಲ್ಲ, ಯಾಕಿರಬಹುದು, ಎಲ್ಲಿಗೆ ಹೋಗ್ತವೆ ಅಂತ ತಿಳ್ಕೊಳ್ಬೇಕು ಅಂತ ಒಂದಿರುವೆ ತಗೊಂಡು ಕೇಳಿದ್ನಂತೆ. ನಾನು ಆಗಿನಿಂದ ನೋಡ್ತಾ ಇದ್ದೇನೆ, ಸಾಲಾಗಿ ಹೋಗ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ? ಆಗ ಇರುವೆ ಹೇಳ್ತಂತೆ, ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮವರು ಒಂದು ಸತ್ತೋಗಿದ್ದ ನೊಣ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಬೆಂಬಲಿಸಿ ನಾನು ಹೋಗ್ತಾ ಇದ್ದೀವಿ. ಹೇಳಿದ ತಕ್ಷಣ ಅವನಿಗೆ ಬೇಸರ ಆಯ್ತಂತೆ. ಆದರೆ ಇರುವೆಗಳು ಒಂದು ಯಾವುದಾದ್ರೂ ಒಂದು ಉಚಿತವಾಗಿ ಆಹಾರ ಸಿಗುತ್ತೆ ಅಂತಾದಾಗ ಎಷ್ಟು ಸಾಲು ಸಾಲಾಗಿ ಹೋಗ್ತಾವಲ್ವಾ. ಮನುಷ್ಯರಿಗೇನಾದರೂ ಫ್ರೀಯಾಗಿ ಆಹಾರ ಸಿಕ್ಕರೆ ಮೇಲೆ ಗುದ್ಕೊಂಡು ಬಿದ್ದು ಎಲ್ಲ ತಟ್ಟೆ ಇಟ್ಟ ಹೊಡ್ಕೊಂಡು ಬಿಡ್ಕೊಂಡು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೋಡಿ ಗೊತ್ತಾಗುತ್ತೆ. ಹೋರಾಟ, ಫ್ರೀಯಾಗಿ ಸಿಗುತ್ತೆ, ಕೊಡ್ತಾರೆ ಆಹಾರ ಅಂದರೆ ಯಾವತ್ತೂ ಲೈನಲ್ಲಿ ಹೋಗಲ್ಲ, ಅವನು ಲೈನ್ ಬಿಟ್ಟೇ ಹೋಗೋದು ಜಾಸ್ತಿ. ಆದರೆ ಇರುವೆಗಳಿಗಿದ್ದ ತಾಕತ್ತು ನೋಡಿ, ಅಷ್ಟು ದೂರದಲ್ಲಿದೆ, ಸಿಗುತ್ತೋ ಬಿಡುತ್ತೋ ಯಾವ ಭರವಸೆಯೂ ಇಲ್ಲ, ಆದರೆ ಲೈನ್ ಬಿಟ್ಟು ಯಾವತ್ತೂ ಹೋಗಲ್ಲ. ಇರುವೆಗಳಿಗಿಂತ ನಾವು ಶ್ರೇಷ್ಠ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಬೇಜಾರಾಗಿ ಆ ಇರುವೆ ಕೆಳಗಡೆ ಬಿಟ್ಟ ಅಂತೆ. ಆಮೇಲೆ ಹಾಗೆ ಕೂತ್ಕೊಂಡಿದ್ದ, ಇನ್ನೊಂದು ಸಂಶಯ ಬಂತು. ಮತ್ತೊಂದು ಇರುವೆ ತಗೊಂಡು ಕೇಳ್ತೀನಿ ಅಂತ ಇನ್ನೊಂದು ಇರುವೆ ತಗೊಂಡ. ಅಲ್ಲ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಆ ನೊಣ ಸತ್ತೋಗಿದೆ, ನೀವು ಇಲ್ಲಿಂದ ಹೋಗ್ತಾ ಇದ್ದಲ್ಲ, ನಿಮಗೆ ಅಂತ ಸಿಗುತ್ತೆ ಹಿಂಬಾಲಿಸ್ಕೊಂಡು ಹೋದರೆ? ಆಗ ಆ ಇರುವೆ ಹೇಳ್ತಂತೆ, ಇಲ್ಲ, ನಮ್ಮಲ್ಲೊಂದು ಕ್ರಮ ಇದೆ, ನಮ್ಮದೊಂದು ಧರ್ಮ ಇದೆ, ನಮ್ಗೆ ಯಾವುದೇ ಆಹಾರ ಸಿಕ್ಕರೂ ಕೂಡ ನಾವೆಲ್ಲ ಹಂಚಿಕೊಂಡು ತಿಂತೀವಿ ಅಂತ. ಇವನಿಗೆ ಬೇಸರ ಆಯಿತು. ಮನುಷ್ಯರಿಗೆ ಆಹಾರ ಸಿಕ್ಕರೆ ಹಂಚ್ಕೊಂಡು ತಿನ್ನುವ ಬುದ್ಧಿ ಇದೆಯಾ? ಮೊದಲು ತಿಂದು ಮೀಟಿಂಗ್ ಕರೆದು ಇಂಥದ್ದು ಸಿಕ್ಕಿತ್ತು ನನಗೆ ಮೈಸೂರು ಪಾಕ ತಿಂದೆ ಅಂತ ಎಲ್ಲರಿಗೂ ಹೊಟ್ಟೆ ಉರಿಸ್ತಾನಷ್ಟೆ. ಮನುಷ್ಯರಿಗೂ ಇರುವೆಗೂ ಹೋಲಿಸಿದರೆ ನೋಡಿ ಎಷ್ಟು ಶ್ರೇಷ್ಠವಾದ ಜನ್ಮ ಇರುವೆದು. ಮನುಷ್ಯ ಶ್ರೇಷ್ಠ ಅಂತ ಬಾಯಿ ಬಡ್ಕ ಅಷ್ಟೇ, ಇರುವೆಗಿಂತ ಅವನು ಕೆಟ್ಟದಾಗಿ ನಡ್ಕೊಳ್ತಾನೆ. ಅದಕ್ಕೆ ನೋಡಿ, ಕೆಲವು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಎಂಥ ಒಂದು ಉದಾತ್ತತೆ ಇದೆ, ಉದಾತ್ತ ಗುಣ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಕಾಕ ಆಹ್ವಯತೆ ಕಾಕಾನ್ ಯಾಚಕೋ ನತು ಯಾಚಕಾನ್, ಕಾಕ ಯಾಚಕಯೋರ್ಮಧ್ಯೆ ವರಂ ಕಾಕೋ ನ ಯಾಚಕಃ. ಕಾಗೆಗೆ ಯಾವುದಾದ್ರೂ ಒಂದು ಆಹಾರದ ತುಣುಕು ಕಂಡ್ರೆ ತಕ್ಷಣ ತಿನ್ನಲ್ವಂಥದ್ದು, ತನ್ನ ಬಳಗವನ್ನೆಲ್ಲ ಕರೆದು ಒಟ್ಟಿಗೆ ತಿನ್ನಲಿಕ್ಕೆ ಪ್ರಯತ್ನ ಮಾಡುತ್ತಂತೆ. ಆದರೆ ಯಾಚಕ, ಭಿಕ್ಷುಕ, ಮನುಷ್ಯರ ಜಾತಿಗೆ ಸೇರಿದವನು ಎಲ್ಲರಿಗೂ ಹಂಚಿ ತಿನ್ನಲ್ಲ, ತಾನೇ ತಿನ್ನೋದಷ್ಟೆ. ಆದ್ದರಿಂದ ಮನುಷ್ಯರಿಗೂ ಕಾಗೆಗೂ ಹೋಲಿಸ್ಲಿಕ್ಕೆ ಹೋದರೆ ಕಾಗೆಯೇ ಶ್ರೇಷ್ಠ ಅಂತಾರೆ. ಆದ್ದರಿಂದ ಆ ಇರುವೆ ಹಾಗೆ ಹೇಳ್ತಂತೆ, ನಾವೆಲ್ಲ ಹಂಚ್ಕೊಂಡು ತಿಂತೇವೆ ಅಂತ. ಅಂದರೆ ಇರುವೆಗಳಲ್ಲಿ ಸಾಲಾಗಿ ಹೋಗುವಂತಹ ಒಂದು ಧರ್ಮ, ನಿಯಮ, ಜೊತೆಗೆ ಸಿಕ್ಕ ಆಹಾರವನ್ನು ಹಂಚಿಕೊಂಡು ತಿನ್ನುವ ವ್ಯವಸ್ಥೆ ಇರುವೆಗಳಲ್ಲಿದೆ. ಹಾಗೆ ಕೂತ್ಕೊಂಡಿದ್ದ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೊಂದು ಸಮಸ್ಯೆ ಅವನಿಗೆ ಉದ್ಭವವಾಯಿತು. ಮತ್ತೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತು. ಮತ್ತೊಂದು ಇರುವೆ ತಗೊಂಡು ಕೇಳಿದ್ನಂತೆ,
ಸರಿ, ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಅಲ್ಲೆಲ್ಲ ಆಹಾರ 10 ಅರ್ಧ ಕಿಲೋಮೀಟರ್ ದೂರಲ್ಲಿ ನೊಣ ಸತ್ತುಬಿಟ್ಟಿದೆ, ನಾವೆಲ್ಲ ಹಂಚ್ಕೊಂಡು ತಿಂತೇವೆ ಅಂತೆಲ್ಲ ಹೇಳಿದರು. ಆದರೆ ನನಗೊಂದು ಸಮಸ್ಯೆ ಉದ್ಭವವಾಗಿದೆ. ಅಲ್ಲಿರೋರೇ ಎಲ್ಲ ಹಂಚ್ಕೊಂಡು ತಿಂದು ನೀನು ಇಷ್ಟು ದೂರದಿಂದ ಲೈನ್ನ ಸಾಲಾಗಿ ಹೋಗ್ತಾ ಇದ್ದಿಲ್ಲ, ನಿನಗೇನಾದರೂ ಮೋಸ ಮಾಡಿದರೆ ಅಂತ ಕೇಳಿದ್ನಂತೆ ಮನುಷ್ಯ. ಆಗ ಇರುವೆ ಕೇಳ್ತಂತೆ, ಮೋಸ ಅಂದರೆ ಏನು ಮಾಮ ಅಂತ. ಇರುವೆಗಳಲ್ಲಿ ಮೋಸದ ಕಲ್ಪನೆ ಇಲ್ಲ. ಮೋಸ ಮಾಡೋದಿದ್ರೆ ಮನುಷ್ಯನೇ. ಯಾಕೆಂದರೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆಯಲ್ಲ. ಈಗ ಸ್ವಾತಂತ್ರ್ಯವನ್ನು ಎಷ್ಟು ಚೆನ್ನಾಗಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾನೆ ಮನುಷ್ಯ. ಹರಿಯುವ ನೀರಿಗೆ ವಿಷ ಬೆರೆಸ್ತಾನೆ, ಪಾಪ ನೆರಳು ಕೊಡುವ ಮರಗಳನ್ನು ಕಡಿದು ಉರುಳಿಸ್ತಾನೆ, ಏನೆಲ್ಲ ಅನಾಹುತ ಮಾಡ್ತಾನೆ, ಗಾಳಿಯನ್ನು ಕೆಡಿಸ್ತಾನೆ, ಎಲ್ಲಿ ಹೋಗಿರ್ತಾನೋ ಅಲ್ಲೆಲ್ಲ ಕೊಳಕು ಮಾಡ್ತಾನೆ. ಅಂದರೆ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಬದುಕು ಮನುಷ್ಯಂದಲ್ವೇ ಅಲ್ಲ. ಹಾಗಾಗಿ ಹೇಳ್ತಾರೆ, ಶುಕ ಪಿಕಂಗಳಿಗೆ ನೀ ನತಿ ಮತಿಯ ನೀ ಅದಿರೆ ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ. ಗಿಳಿಗಳಿಗೆ ಕೋಗಿಲಿಗಳಿಗೆ ಹೆಚ್ಚು ಬುದ್ಧಿಯನ್ನು ಕೊಡಲಿಲ್ಲ ನೀನು ಮನುಷ್ಯರಿಗಿದ್ದಷ್ಟು. ಆದರೆ ಅಷ್ಟು ಬುದ್ಧಿ ಕೊಡದೇ ಇದ್ದರೂ ಕೂಡ ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ ಆನಂದದಿಂದ ನಲಿತಾವೆ. ಯಾವುದಾದ್ರೂ ಗುಬ್ಬಿ, ಯಾವುದಾದ್ರೂ ಪಕ್ಷಿ ನೋಡಿ, ಇಲ್ಲಿ ಬಯಲಲ್ಲಿ ಕುತ್ಕೊಂಡು ಗುಬ್ಬಿ ಏನಾರು ಆಹಾರ ಹುಡುಕ್ತಾ ಇದೆ ಅಂತಂದರೆ ಬರೀ ಆಹಾರಕ್ಕೆ ಅದ್ರ ಮನಸ್ಸು ಕೇಂದ್ರೀಕೃತವಾಗೋದಿಲ್ಲ. ಕುಣಿತಾ 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 ಸಿಕ್ಕಿದ್ದು ತಗೊಂಡು ಯಾರಾದ್ರ ಹತ್ರ ಬಂದರೆ ಹಾರೋಗಿ ಕೂತ್ಕೊಂಡು ಮತ್ತೆ ಬಂದು ಸಿಕ್ಕಿದ್ದು ತಗೊಂಡು ನಲಿತಾ ನಲಿತಾ ತನ್ನ ಜೀವನ ವ್ಯವಸ್ಥೆಯನ್ನು ಅದು ಕಾಪಾಡ್ಕೊಂಡು ಬರುತ್ತಲ್ಲ. ಇರುವಷ್ಟು ಕಾಲವೂ ಸಂತೋಷವಾಗಿ ಬದುಕಬೇಕು ಎಂಬುದನ್ನು ಒಂದು ಪಕ್ಷಿ ನಮಗೆ ತಿಳಿಸ್ಕೊಡತ್ತೆ. ನಲಿದು ನುಂಚರದೊಳು ಒಳ್ಳೆಯ ತುಂಬ ಕಿವಿಗೆ ಇಂಪಾಗುವ ಹಾಗೆ ಕೂಗ್ತಾ ಕೂಗ್ತಾ ನಲಿದು ಪಾಡಿ ಹಾಡಿಕೊಂಡು ಸುಳಿದಾಡಿ ನಿನ್ನ ರಚನೆಯ ಸ್ವಭಗ ತೋರ್ಪ ಹರುಷದೊಳಿರಲು. ನಿನ್ನ ಸೃಷ್ಟಿಯ ಸ್ವಭಗನ್ನು ಸೌಂದರ್ಯವನ್ನು ಜಗತ್ತಿಗೆ ಹರಡ್ತಾವೆವು. ಆ ಜಗತ್ತಿಗೆ ಹರಡಿ ತಾವು ಸಂತೋಷವಾಗಿರ್ತಾವೆ. ಮನುಷ್ಯನಷ್ಟು ದುಃಖ ಪಡುವ ಪ್ರಾಣಿ ಬೇರೆ ಯಾವುದೂ ಇಲ್ಲ. ಯಾವುದೋ ಒಂದು ಮರದಲ್ಲಿ ಮೇಲೆ ಒಂದು ಪಕ್ಷಿ ಗೂಡು ಕಟ್ಕೊಂಡಿತ್ತಂತೆ. 2 ಮೊಟ್ಟೆ ಇಟ್ಕೊಂಡು ಕಾವು ಕೊಡ್ತಾ ಇತ್ತು. ಅಷ್ಟೊತ್ತಿಗೆ ಒಂದು ಗಾಳಿ ಬಂತು. ಗಾಳಿ ಶೇಕ್ ಮಾಡ್ತು. ಅದು ಮೊಟ್ಟೆ ಇಟ್ಟು ಎಲ್ಲೋ ಆಹಾರ ಹುಡ್ಕೊಂಡು ಹೋಗಿತ್ತದು. ಅದು ಶೇಕ್ ಆಯಿತು ಸ್ವಲ್ಪ ಕೊಂಬೆ. ಆ ಕೊಂಬೆಯಲ್ಲಿ ಒಂದು ಮಂಗ ಕೂತ್ಕೊಂಡಿತ್ತಂತೆ. ಆ ಮಂಗ ಅದು ತಾನಾಗಿ ಕೊಂಬೆ ಇಷ್ಟೆಲ್ಲ ಅಲಗಾಡ್ತಿರ್ಬೇಕಾದ್ರೆ ನಾನಿದ್ದು ಪ್ರಯೋಜನ ಏನು ಅಂತ ಗಲ 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 ಹೀಗೆ ಅನಿಸ್ತಂತೆ. ಆಗ ಆ ಗೂಡಿನಲ್ಲಿರುವ ಮೊಟ್ಟೆ ಕೆಳಗಡೆ ಬಿದ್ದು ಒಡೆದು ಹೋಗಿಬಿಡ್ತು. 1/4 ಗಂಟೆ ಅರ್ಧ ಗಂಟೆ ಆದಮೇಲೆ ಆ ಪಕ್ಷಿ ಬರುತ್ತೆ, ಗೂಡು ಹತ್ತಿರ ನೋಡುತ್ತೆ, ಮೊಟ್ಟೆ ಇಲ್ಲ. ಕೆಳಗೆ ನೋಡುತ್ತೆ, ಚೆಲ್ಲಾಪಿಲ್ಲಿಯಾಗಿ ಒಡೆದು ಹೋಗಿದೆ. ಗೂಡಿದ ಪಕ್ಕದಲ್ಲೇ ಕೂತ್ಕೊಂಡು ರೋ ಅಂತ 1/4 ಗಂಟೆ ಒದ್ದಾಡ್ತಂತೆ. ಅದೇ ಮರದ ಬುಡದಲ್ಲಿ ಒಬ್ಬ ಸನ್ಯಾಸಿ ತಪಸ್ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡ್ತಾ ಇದ್ದ. ಹೀಗೆ ಅದು ಕೂಗಿದಾಗ ಸ್ವಲ್ಪ ಹೊತ್ತು ಕೂಗ್ಕೊಂಡು ತುಂಬ ವೇದನೆಯನ್ನು ವ್ಯಕ್ತಪಡಿಸ್ತು. ಅರ್ಧ ಗಂಟೆ ಆದಮೇಲೆ ಬೇರೆ ಕಡೆಯಿಂದ ಒಂದಷ್ಟು ಪಕ್ಷಿಗಳು, ಸಾವಿರಾರು ಪಕ್ಷಿಗಳು ಬಂದು ಮರದ ಮೇಲಿನ ಕೊಂಬೆಗಳ ಮೇಲೆ ಕೂತ್ಕೊಂಡು ಹಾಡಕ್ಕೆ ಶುರು ಮಾಡಿದ್ವಂತೆ. ಇದು ಇಷ್ಟರವರೆಗೆ ವೇದನೆಯಿಂದ ಕೂಕ್ಕಳ್ತಿತ್ತಲ್ಲ, ಆ ಪಕ್ಷಿಗಳು ಬಂದು ಮೇಲ್ಗಡೆ ಕೊಂಬದಲ್ಲಿ ಕೂತ್ಕೊಂಡು ಹಾಡಕ್ಕೆ ಶುರು ಮಾಡಿದ ತಕ್ಷಣ ಇದು ತನ್ನ ದುಃಖವನ್ನೆಲ್ಲ ಮರೆತು ಅವುಗಳ ಪಕ್ಕದಲ್ಲಿ ಹೋಗಿ ಅದು ಹಾಡಕ್ಕೆ ಶುರು ಮಾಡ್ತಂತೆ. ಇದನ್ನೆಲ್ಲ ನೋಡಿದ ಒಬ್ಬ ಸಂತ ಆ ಪಕ್ಷಿ ಕರೆದು ಕೇಳಿದ್ನಂತೆ, ಅಪ್ಪ, ಈಗ ತಾನೇ ನೀನು ಮೊಟ್ಟೆ ಹೊಡ್ಕೊಂಡಿದ್ಯಾ, ಕೂಗ್ತಾ ಇದ್ಯಾ, ಅವರೆಲ್ಲ ಬಂದಾಗ ಅವ್ರ ಜೊತೆ ಹೊಡ್ಕೊಂಡು ಹಾಡ್ತಿದ್ಯಲ್ಲ, ನಿನಗೆ ದುಃಖ ಆಗಲ್ವಾ ಅಂತ ಕೇಳಿದ್ನಂತೆ. ಆಗ ಪಕ್ಷಿ ಹೇಳ್ತಂತೆ, ಇರುವ ದುಃಖವನ್ನೇ ಬಹಳ ಕಾಲ ನೆನೆಸ್ಕೊಂಡು ಕೊರಗಕ್ಕೆ ನಾವು ಮನುಷ್ಯರು ಜಾತಿಗೆ ಸೇರಿದವರಲ್ಲ ಅಂತ. ಯಾವುದೇ ಪಕ್ಷಿ, ಯಾವುದೇ ಪ್ರಾಣಿ ತಗೊಳ್ಳಿ, ತುಂಬ ಹೊತ್ತು ಕೊರಗಲ್ಲ. ಮನುಷ್ಯ ಮಾತ್ರ ಯಾವುದಾದ್ರೂ ಆಚೆ ವರ್ಷ ಅಥವಾ 10 ವರ್ಷದ ಕೆಳಗಡೆ ಯಾರೋ ಒಂದಿದ್ರು ಅದನ್ನೇ ಇಟ್ಕೊಂಡು ಕೊರಗ್ತಾ ಕೂತ್ಕೊಳ್ಳೋ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆಯೊಂದನು ನೀನು ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ
ನರಳುವುದು ಬದುಕೇನೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡಿ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ. ಒಂದು ತರಚುಗಾಯ ಆದ್ರೆ ಸಾಕಂತೆ, ಕೆರೆದು ದೊಡ್ಡ ಹುಣ್ಣು ಮಾಡ್ಕೊಳ್ಳುತ್ತಂತೆ ಕಪಿ. ನೀನು ಹಾಗೆ ಕೊರತೆಯೊಂದನು ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ. ಅದ್ರ ಹಾಗೆ ನೀನು ಒಂದು ಯಾವುದೋ ಕೊರತೆ ನಿನಗಾದ್ರೆ ಸಾಕು, ಅದನ್ನು ಮತ್ತೆ ಕೆರ್ಕೊಂಡು ಮತ್ತೆ ಯೋಚನೆ ಮಾಡಿ ಆ ತನ್ನ ದುಃಖದಲ್ಲಿ ಕೊರತೆಯಲ್ಲಿ ಧರೆಯನ್ನೆಲ್ಲ ಭೂಮಿಯಲ್ಲಿ ಯಾರ್ಯಾರು ಎದುರುಗಡೆ ಸಿಗ್ತಾರೆ ಅವರಿಗೆಲ್ಲ ಶಾಪ ಹಾಕ್ಕೊಂಡು ಜಗತ್ ಸರಿ ಇಲ್ಲ, ಹಾಗೆ ಸರಿ ಇಲ್ಲ, ಹೀಗೆ ಸರಿ ಇಲ್ಲ ಅಂತ ಬೊಬ್ಬೆ ಹಾಕಿ ನರಳುತ್ತಾ ಇರ್ತೀಯಲ್ಲ, ಇದು ಬದುಕ ಅಂತ ಕೇಳ್ತಾರೆ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ ಕೊರತೆಯೊಂದನು ನೆನೆದು ಮನದಿ ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಯಾವುದಾದ್ರೂ ದುಃಖ ಬಂದರೆ ಪಕ್ಷಿ ನೋಡು, ಪ್ರಾಣಿ ನೋಡು, ಬಿಟ್ಟು ಹಾಕತ್ಲಾಗಿ. ಯಾಕೆ ಅದನ್ನು ಕೊರಗಿಸ್ತಾ ಇದ್ಯಾ? ನೋಡಿ, ನಮಗೆ ಚಿಂತೆ ಕೊರಗು. ಅಂಬಿಗರ ಚೌಡಯ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅದನ್ನ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತೀ ಹಲವು ಚಿಂತೆಯೊಳಗಿದ್ದವರ ಕಂಡೆ, ಶಿವನ ಚಿಂತೆಯೊಳಗಿದ್ದವರನೊಬ್ಬರನೂ ಕಾಣೆನೆಂದ ನಂಬಿಗರ ಚೌಡಯ್ಯ ನಿಜ ಶರಣನು. ಹೇಗೆ ವಚನದಲ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ಚಿಂತೆ ನೋಡಿ ನಮಗೆ ನಗೆಪಾಟ್ಲಾಗುವಂಥದ್ದು. ಆದ್ದರಿಂದ ಕೊರತೆಗಳು, ಚಿಂತೆಗಳು, ದುಃಖಗಳು, ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಸಮಸ್ಯೆಗಳನ್ನು ಮೀರಿ ನಿಂತು ನಾವು ಬದುಕಿ ತೋರಿಸ್ಬೇಕು, ಅದು ನಿಜವಾದ ಬದುಕು. ಸಮಯ ಆಯಿತು, ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.